ನಿಮಗೆ ಹೊಟ್ಟೆಗೆ ಅನ್ನ ತಿನ್ನೋರಾದರೆ ಇನ್ಮೇಲೆ ಆದರೂ ಇಂಥ ನದಿಗಳನ್ನ ನಿಮ್ಮ ಸುತ್ತಮುತ್ತ ಇರೋ ಕೆರೆಗಳನ್ನ ನಿಮ್ಮ ಸುತ್ತಮುತ್ತ ಇರೋ ನದಿಗಳನ್ನ ಉಳಿಸ್ಕೊಳ್ಳಿ. ಆದರೆ ಇದು ಜೀವಂತವಾಗಿಲ್ಲಲ್ಲ. ಹೆಚ್ಚಿದ ನಗರೀಕರಣ, ಅಪಾರ್ಟ್ಮೆಂಟ್ ಸ್ಕ್ಯಾಮುಗಳು, ವಿಲ್ಲಾ ಸ್ಕ್ಯಾಮುಗಳು, ಈ ಇಂಡಸ್ಟ್ರಿಯಲಿಸ್ಟ್ ಸ್ಕ್ಯಾಮುಗಳು ಎಲ್ಲ ಕಸ ಹಾಕಿ ಹಾಕಿ ಇದನ್ನು ನರ್ಕಕ್ಕೆ ಸೇರಿಸ್ಬಿಟ್ಟು ಇವಾಗ ಯಾವುದು ಜೀವಂತವಾಗಿಲ್ಲ ಇದು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಏನಂದರೆ, ಇದೊಂದು ಸಮಸ್ಯೆ ಅಲ್ಲ, ಇದೊಂದು ಮನುಷ್ಯ ಎಂಬ ರಾಕ್ಷಸ ಮತ್ತು ಆ ದೇವರು ನಡುವೆ ನಡೆದಿರೋಂಥ ಯುದ್ಧ ಇದು. ಯಾವ ಥರ ಯುದ್ಧ ಅಂದರೆ, ಇದರಲ್ಲಿ ಮನುಷ್ಯರೇ ಗೆದ್ದಿರೋದು, ದೇವರು ಸೋತೋಗಿದ್ದಾರೆ. ಇದರಲ್ಲಿ ಫಾರ್ ದ ಫಸ್ಟ್ ಟೈಮು ದೇವರು ಸೋತೋಗಿದ್ದಾರೆ. ಏನಕ್ಕಂದರೆ, ಇಲ್ಲೂ ದಕ್ಷಿಣ ಪಿನಾಪಿನ ನದಿ ಅಂತ ನಮ್ಮ ಭಾರತದಲ್ಲಿ ಎಲ್ಲರೂ ನದಿಗಳನ್ನ ದೇವರು ಸಮಾನವಾಗಿ ನೋಡ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಅದೇ ದೇವ್ರನ್ನ ಕೊಂದಾಕ್ಬಿಟ್ಟಿದ್ದಾರೆ ಇವತ್ತು. ಏನು ಮನುಷ್ಯ ಕಾಲಿಟ್ಟಿದ್ದ ಜಾಗದಲ್ಲೆಲ್ಲ ವಿನಾಶ. ಏನಕ್ಕಂದರೆ, ನೀವು ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಥರ ವಿನಾಶ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚನ್ನಗಿರಿ ಬೆಟ್ಟದಿಂದ ಒಂದು ಹುಟ್ಟೋ ಎರಡು ನದಿ, ಒಂದು ಉತ್ತರ ಪಿನಾಕಿನ ನದಿ, ಒಂದು ದಕ್ಷಿಣ ಪಿನಾಕಿನ ನದಿ. ಉತ್ತರ ಪಿನಾಕಿನ ನದಿ ಇನ್ನೂ ರಾಜನ ಥರ ಮೆರೀತಾ ಇದೆ. ಮಳೆಗಾಲದಲ್ಲಿ ಅದ್ರ ವೈಭವ ನೋಡೋಕ್ಕಾಗಲ್ಲ. ಆದರೆ ದಕ್ಷಿಣ ಪಿನಾಕಿನ ನದಿ ಮಾಡಿದ ತಪ್ಪೇನೆಂದರೆ, ದಕ್ಷಿಣಕ್ಕೆ ಬಂದ್ಬಿಡ್ತು. ನಮ್ಮ ಬೆಂಗಳೂರು ನಗರೀಕರಣ ಆದಾಗ ಇದು ನದಿ ಸತ್ತೋಯ್ತು. ಇದೊಂದೇ ತಪ್ಪಾಗಿದ್ದು. ಉತ್ತರ ಪಿನಾಕಿನ ನದಿ ಇನ್ನೂ ಜೀವಂತವಾಗಿದೆ. ಅದು ತುಂಬ ಚೆನ್ನಾಗಿ ಹರಿತಿದೆ. ಸುಮಾರು 600 ಕಿಲೋಮೀಟ್ರಷ್ಟು ಹರಿದು ಅದು ಸಮುದ್ರ ಸೇರ್ತಿದೆ. ಆದರೆ ಇದು ಒಂದು ಕಾಲದಲ್ಲಿ, ಒಂದು 200 ವರ್ಷ ಹಳೆ ನದಿ ಇದು. ಒಂದು ಕಾಲದಲ್ಲಿ ಇದು ಒಂದು 600 ಕಿಲೋಮೀಟ್ರಷ್ಟು ಇದೂ ಹರಿತಾ ಇತ್ತು. ಇವತ್ತು ಈ ನದಿ ಸತ್ತೇ ಹೋಗಿದೆ. ಏನಕ್ಕೆ? ಈ ವಿನಾಶಕ್ಕೆ ಕಾರಣ ನಾವೇ ಮನುಷ್ಯ ರೂಪದಲ್ಲಿರೋ ರಾಕ್ಷಸರು. ನದಿನ ದೇವ್ರ ರೂಪದಲ್ಲಿ ನೋಡಿ ಆ ದೇವ್ರನ್ನೇ ಸಾಯಿಸಾಕಿದ್ದೀವಿ ನಾವು. ಇವತ್ತು ದೇವ್ರನ್ನೇ ಸೋಲಿಸ್ಬಿಟ್ಟಿದ್ದೀವಿ. ಒಂದಿನ ಈ ದೇವರು ತನ್ನ ರೌದ್ರಾವತಾರ ತಾಳಿ ಮತ್ತೆ ಮನುಷ್ಯ ಒಂದಿನ ಆ ಮನುಷ್ಯನ ಸೋಲಿಸ್ತಾನೆ. ಆ ಸೋಲಿಸ್ತಾ ಇದ್ದಾದ್ಮೇಲೆ ಆ ಮನುಷ್ಯರೇ ಇರಲ್ಲ. ಸುತ್ತಮುತ್ತ ಯಾರ್ಯಾರು ವಿನಾಶ ಮಾಡಿದಾರೋ ಆ ಮನುಷ್ಯರೇ ಇರಲ್ಲ. ನೀವು ಟ್ರೇಲರ್ಸ್ ನೋಡ್ತಾ ಇದ್ದೀರಾ. ಆಗಲೇ ನಿನ್ನೆ ತಾನೇ ಮಳೆ ಬಿದ್ದಿದ್ದೆ. ವರ್ತೂರು ಕೋಡಿ, ಹೆಣ್ಣೂರು, ಈ ಬೆಳ್ಳಂದೂರು. ಮಳೆ ಬಂದಿದ್ದ ತಕ್ಷಣ ಎಲ್ಲ ರೋಡುಗಳೆಲ್ಲ ತುಂಬೋಗ್ತವೆ. ಅಪಾರ್ಟ್ಮೆಂಟ್ಗಳಲ್ಲಿ ನೀರು ನುಗ್ಗಿ, ವಿಲ್ಲಾಗಳಲ್ಲಿ ನೀರು ನುಗ್ಗಿ ಎಲ್ಲ ಮನುಷ್ಯರಿಗೆ ತೊಂದರೆ ಆಗ್ತಿರೋದು. ಏನಕ್ಕಂದರೆ ಎಲ್ಲ ನಾವು ಮಾಡ್ಕೊಂಡಿರೋದು. ನನಗೆ ಹೇಳೋಕ್ಕೂ ನೋವಾಗುತ್ತೆ. ನನಗೆ ಹೇಳಬಾರ್ದು. ಈ ಮನುಷ್ಯ ಯಾವ ಕಡೆ ಕಾಲಿಡ್ತಾನೋ ಅಲ್ಲೆಲ್ಲ ವಿನಾಶನೇ. ಎಲ್ಲಿ ನಮ್ಮ ರಾಜ್ಯದಲ್ಲಿ 70% ಹಳ್ಳೀಲಿ ಕೆರೆಗಳಿದ್ವು. ಆದರೆ ಇವಾಗ 10% ಯಾವ ಹಳ್ಳಿಗಳಲ್ಲೂ ಕೆರೆಗಳಿಲ್ಲ. ಕೆರೆ ಇದ್ರೂ ಅದರಲ್ಲಿ ನೀರಿಲ್ಲ. ಏನಕ್ಕಂದರೆ ಕೆರೆಗಳೆಲ್ಲ ವಿನಾಶ ಆಗಿದೆ, ನದಿಗಳು ವಿನಾಶ ಆಗಿದೆ, ಹೊಳೆಗಳ ವಿನಾಶ ಆಗಿದೆ. ಯಾವುದು ಉಳಿದಿಲ್ಲ ಇವತ್ತು. ಈ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ನದಿ ಬೆಂಗಳೂರು, ಕೋಲಾರ ಜಿಲ್ಲೆ ಮೂಲಕ ಧರ್ಮಪುರಿಯಲ್ಲಿ ತಮಿಳುನಾಡು ಪ್ರವೇಶಿಸಿ, ತಮಿಳುನಾಡಿಂದ ವೆಲ್ಲೂರಿಂದ ತಿರುವಣ್ಣಾಮಲೆಯಿಂದ ಕಳ್ಳೂರಿಂದ ಬಂಗಾಳ ಕೊಲ್ಲಿ ಪ್ರವೇಶಿಸ್ತಾ ಇತ್ತು. ಸುಮಾರು 600 ಕಿಲೋಮೀಟ್ರಷ್ಟು ಹರಡಿತ್ತು ನದಿ. ಇದು ಇವತ್ತು ನದಿನೇ ಇಲ್ದಂಗೆ ಆಗೋಗಿದೆ. ಏನಕ್ಕೆ ಅಂದರೆ, ನಮ್ಮ ಹೆಚ್ಚಿದ ನಗರೀಕರಣ ಇದು ಮನುಷ್ಯ ಈ ದೇವ್ರನ್ನ ಸೋಲಿಸ್ಬೇಕಂದ್ರೆ ಅವ್ರ ಹತ್ರ ಇದಿರಬೇಕಲ್ಲ, ಏನಾದರೂ ಯುದ್ಧೋಪಕರಣಗಳು. ಆ ಯುದ್ಧೋಪಕರಣಗಳು ಹೇಗೆ ಮಾಡ್ಕೊಂಡ್ರಂದರೆ, ಮೊದಲು ಎಲ್ಲರೂ ತನ್ನ ಸಾಮ್ರಾಜ್ಯನ ಮಾಡ್ಕೊಂಡ್ರು. ಹೇಗೆ ಮಾಡ್ಕೊಂಡ್ರಂದರೆ, ಸಾಮ್ರಾಜ್ಯಗಳನ್ನ ಅಪಾರ್ಟ್ಮೆಂಟ್ ಕಟ್ಟೋದು ಶುರು ಆಯಿತು, ವಿಲ್ಲಾಗಳು ಕಟ್ಟೋದು ಶುರು ಆಯಿತು, ಮತ್ತು ಕಾರ್ಖಾನೆಗಳು ಶುರು ಆಯಿತು. ಇಲ್ಲಿ ಇವರು ತನ್ನ ಯುದ್ಧೋಪಕರಣಗಳನ್ನ, ಅಂದರೆ ಮಿಸೈಲ್ಸು, ಆಮೇಲೆ ಗನ್ಸು ಯಾವ ಥರ ನಾವು ತಯಾರು ಮಾಡ್ತಿರೋ ಇಲ್ಲಿ ತಯಾರು ಮಾಡಿಕೊಂಡ್ರು. ಯಾವ ರೀತಿ ಅಂದರೆ, ಅಪಾರ್ಟ್ಮೆಂಟ್ಗಳಲ್ಲಿ ವೇಸ್ಟು STP ಅಂತ ಅವರು ಮಾಡ್ಕೋಬೇಕು. ಅವ್ರ ಕಂಪ್ಲೇಂಟ್ಸಲ್ಲಿ 5,000 ಜನ ಇದ್ದರೆ ಅಪಾರ್ಟ್ಮೆಂಟ್ಗಳಲ್ಲಿ ಬರೀ 1,000 ಜನಕ್ಕೆ STP ಮಾಡ್ಕೊಳ್ಳೋದು. STP ಅಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ. ಅದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಂದರೆ,
ಒಂದು ಅವರು ಯೂಸ್ ಮಾಡಿರೋ ನೀರು ಮತ್ತೆ ಅದನ್ನು ರೀಸೈಕಲ್ ಮಾಡಿ ಅವರೇ ಯೂಸ್ ಮಾಡುವಂಥ ಅದು ಒಂದು ಪದ್ಧತಿ ಅದು STP ಅಂದರೆ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ 5,000 ಜನ ಇದ್ದರೆ ಬರೀ 1,000 ಜನಕ್ಕೆ STP ಮಾಡಿಕೊಂಡು ಇನ್ನು 4,000 ಜನ ವೇಸ್ಟೇಜ್ ಏನಿದೆಯೋ ಅದನ್ನು ಈ ನದಿಗೆ ಬಿಟ್ಟು, ಮತ್ತು ಈ ವಿಲ್ಲಾಗಳಲ್ಲೂ ಇದೇ ಕತೆ, ಮತ್ತು ಕಾರ್ಖಾನೆಗಳಲ್ಲೂ ಇದೇ ಕತೆ. ಯಾರೂ ರೀಸೈಕಲ್ ಮಾಡಲ್ಲ, ಸರ್ಕಾರನೂ ಗಮನ ಹರಿಸಿಲ್ಲ ಈ ಕಡೆ. ಅದರಿಂದ ಇವತ್ತು ಈ ಏನು ಜೀವ ನದಿಗಳಿದ್ದಾವೆ ಅದಕ್ಕೆ ಜೀವನೇ ಇಲ್ಲ ಇವತ್ತು. ಯಾಕಂದರೆ ಸುಮಾರು 600 ಕಿಲೋಮೀಟ್ರ್ ಅಷ್ಟು ಹರಡಿದ ನದಿ ಇವತ್ತು 1 ಕಿಲೋಮೀಟ್ರಷ್ಟು ಇಲ್ಲ. ನಾವು ನಿಮಗೆ ಒಂದು ಡ್ರೋನ್ ಶಾಟ್ ತೋರಿಸ್ತೀವಿ, ನೀವು ಅದರಲ್ಲಿ ನೋಡ್ಬೋದು. ಬರೀ ಇಲ್ಲಿಂದ ನೋಡಿದ್ರೆ ದಂಗಾಗ್ಬಿಡ್ತೀರ, ಅಷ್ಟು ವೇಸ್ಟು ಈ ನದಿಗೆ ಹೋಗ್ತಾಯಿದೆ. ಯಾವ ಥರ ಹೋಗ್ತಾಯಿದೆ ಅಂದರೆ ಇರೋ ಡಂಪ್ ಎಲ್ಲ ಈ ನದಿಗೆ ಬಂದು ಸುರಿತಾ ಇದ್ದಾರೆ. ಬೆಂಗಳೂರದಲ್ದು ಕಾಲು ಭಾಗ ಡಂಪು ಈ ನದಿಲೇ ಇದೆ. ನಾವು ಮನುಷ್ಯರು ಇಷ್ಟು ದೊಡ್ಡ ಜೀವ ಆಗಿ ಸ್ವಲ್ಪ ವಿಷ ತಿಂದ್ರೇ ಸತ್ತೋಗ್ತೀರಿ. ಆದರೆ ಇಷ್ಟು ನೀರಲ್ಲಿ ಅಷ್ಟು ವಿಷ ಹಾಕಿದ್ರೆ ಅದರಲ್ಲಿರೋ ಜೀವಗಳಿರ್ತಾವ. ಇದು ನೀರನ್ನು ಶುದ್ಧ ಮಾಡೋದು ಆ ಜೀವ ಏನೋ ಮೀನುಗಳೇ. ಆ ಮೀನುಗಳೇ ಇಲ್ಲ ಅಂದರೆ ಆ ನದಿ ಎಲ್ಲಿ ಉಳಿಯುತ್ತೆ, ಎಲ್ಲಿ ಶುದ್ಧವಾಗಿರುತ್ತೆ? ನಾವು ನಿಮಗೆ ಆ ನದಿ ನೀರು ತೋರಿಸ್ತೀರಿ. ಆ ನದಿ ನೀರು ನೀವು ನೋಡಿಬಿಟ್ರೆ ಇದು ನದಿನ ಕೊಚ್ಚೆನ ಏನೋ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಥರ ಇದೆ ಇದು. ನದಿ ನೀರಲ್ಲಿ ಕಸ ಹಾಕೋದು, ಆಮೇಲೆ ಇಲ್ಲಿ ಸುತ್ತಮುತ್ತ ಕೋಳಿ ಅಂಗಡಿಗಳಿದ್ದಾವೆ. ಆ ಕೋಳಿ ಅಂಗಡಿದು ವೇಸ್ಟೇಜು ಸ್ಟಾರ್ಟಿಂಗ್ ಇದು ಒಂದು 10-15 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ನದಿ ಸತ್ತೇ ಹೋಯಿತು, ಇವತ್ತು ಜೀವಂತವಾಗಿಲ್ಲ. ತುಂಬ ನೋವಿಂದ ಹೇಳ್ಕೋಬೇಕು. ನಾವು ಮನುಷ್ಯರು ಬೆಂಗಳೂರಲ್ಲಿ ಇದ್ದಿದ್ದು ಏಕೈಕ ನದಿ ಇದು. ಆ ನದಿನೇ ನಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಹಲವಾರು ಬೆಂಗಳೂರಿನ ಹೊರವಲಯದಲ್ಲಿ ಹಲವಾರು ನದಿ ಇದೆ. ಆದರೆ ಬೆಂಗಳೂರು ವೇಸ್ಟೇಜ್ ತಗೊಂಡು ಹೋಗಿ ಹಾಕಿ ಆ ನದಿನೆಲ್ಲ ಕೊಲ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಈ ಜನ ರಾಕ್ಷಸಕ್ಕಿಂತ ದೊಡ್ಡ ಪದ ಇದ್ದಿದ್ರೆ ಅದನ್ನ ಯೂಸ್ ಮಾಡ್ಬೋದಿತ್ತು. ಒಂದಿನ ಗೊತ್ತಾಗುತ್ತೆ ಈ ನದಿ ನಾವು ಯಾವ ರೀತಿ ಪರಿಸರಕ್ಕೆ ನಾಶ ಮಾಡ್ತಾ ಇದ್ದೀರೋ ಅದೇ ರೀತಿ ಪರಿಸರ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ತಯಾರಾದರೆ ಆ ಮನುಷ್ಯ ಜಾತಿನೇ ಇರಲ್ಲ, ವಿನಾಶ ಆಗ್ಬಿಡುತ್ತೆ. ನಾವು ಪುಸ್ತಕದಲ್ಲಿ ಟಿ ವಿಗಳಲ್ಲೆಲ್ಲ ನೋಡ್ತಾ ಇದ್ದೀರಿ. ಮೊದಲು ಮಿಲಿಯನ್ ವರ್ಷಗಳಿಂದ ಡೈನೋಸರು ಅದು ಇದು ಬೇರೆ ಜೀವಿಗಳಿದ್ವು. ಅದೆಲ್ಲ ಏನೋ ಉಲ್ಕೆ ಬಂದು ಬಿತ್ತು ಭೂಮಿ ಮೇಲೆ ಎಲ್ಲ ವಿನಾಶ ಆಯಿತು ಅಂತ ಹೇಳ್ತಾರೆ. ಆದರೆ ಇವತ್ತು ಮನುಷ್ಯ ಮಾಡ್ತಾ ಇರೋದು ಕೆಲಸದಿಂದ ಯಾವ ಉಲ್ಕೆನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಮನುಷ್ಯನೇ ಸಾಕು ಮನುಷ್ಯನ ವಿನಾಶ ಮಾಡೋಕ್ಕೆ. ನಿಮಗೆ ಎಷ್ಟೇ ಟೆಕ್ನಾಲಜಿ ಬಂದರೂ ಈ ಪ್ರಕೃತಿ ಮುಂದೆ ಯಾವ ಟೆಕ್ನಾಲಜಿ ಯಾವ ರೋಬೋಟು ನೀವು ಏನೇ ತಯಾರು ಮಾಡ್ಕೊಳ್ರಿ, ಪ್ರಕೃತಿ ಒಂದು ಸಲ ಸೇಡ್ ತೀರ್ಸ್ಕೊಳ್ಳೋಕೆ ಶುರು ಮಾಡ್ತಂದ್ರೆ ಯಾವ ಮನುಷ್ಯನೂ ಇಲ್ಲ. ಇವಾಗ ನಾವು ಪ್ರಾಣಿಗಳಲ್ಲಿ ಹೇಗೆ ಝೂಲ್ಲಿ ಇಟ್ಬಿಟ್ಟು ನೋಡ್ತಿರೋ ಅದೇ ರೀತಿ ಒಂದಿನ ನಾವು ಭೂಮಿ ಮೇಲೆ ಇನ್ನೊಂದು ಜೀವ ಬಂದು ಮನುಷ್ಯರನ್ನ ಝೂಲ್ಲಿ ಇಟ್ಕೊಂಡ್ಬಿಟ್ಟು ಅವರು ನೋಡಪ್ಪ ಈತನು ಒಂದು ಕಾಲದಲ್ಲಿ ಈತನು ಏನೋ ಭೂಮಿ ಮೇಲಿದ್ದ, ಆದರೆ ಇಂಥ ಭೂಮಿನ ಇವನು ವಿನಾಶ ಮಾಡ್ದ ನೋಡಿ. ಇವತ್ತು ಇಂಥವನ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾರೆ ಮನುಷ್ಯರನ್ನ. ಇನ್ನೊಂದು ಜೀವ ಬರುತ್ತೋ ಇಲ್ಲ ಬೇರೆ ಗ್ರಹದಿಂದ ಯಾವುದೋ ಒಂದು ಜೀವ ಬಂದು ಏನೋ ಮಾಡುತ್ತೆ. ಒಟ್ಟಿನಲ್ಲಿ ನಾವು ಒಂದು ಸಮಯ ಬರುತ್ತೆ, ಇವಾಗಿಲ್ಲ ಅಂದ್ರೆ ಆವಾಗ ಇದು ಡೈನೋಸರ್ ಆದಮೇಲೆ ಮನುಷ್ಯ ಬರೋಕ್ಕೆ ಮಿಲಿಯನ್ ವರ್ಷಗಳೇ ಆಯಿತು. ಬಟ್ ಇದು ಮನುಷ್ಯ ಮಾಡ್ತಾ ಇರೋ ಕೆಲಸಗಳು ನೋಡಿದ್ರೆ ಇನ್ನೊಂದು 100-200 ವರ್ಷಗಳಲ್ಲೇ ಬೇರೆ ಜೀವ ಬಂದು ಮನುಷ್ಯ ವಿನಾಶ ಆಗ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ 100-200-300 ವರ್ಷದಲ್ಲೇ ಮನುಷ್ಯನ ವಿನಾಶ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಇವಾಗ ನಾವು ತಿನ್ನೋ ಯಾವುದೋ ಒಂದು ಪದಾರ್ಥ ತಗೊಳ್ಳಿ, ಎಲ್ಲದರಲ್ಲೂ ವಿಷಾನೇ. ನಾವು ತಿಂತಾರದು ವಿಷಾನೇ. ಈ ವಿಷ ನೀರೇ ನಾವು ಪ್ಯೂರಿಫೈ ಮಾಡಿ ನೋಡಿ, ಇಲ್ಲೇ ಇದೆ ನಮ್ಮ ಘಟಕ ಒಂದು. ಇಲ್ಲಿಂದ ನಾವು ಕೆರೆ ಕೋಲಾರ್ಗೆ, ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿ ಕಳಿಸ್ತೀವಿ. ಅಲ್ಲಿ ರೈತರು ಬಳಸ್ಕೊಂಡು ಇದೇ ನೀರನ್ನ ಅಲ್ಲಿ ಕೃಷಿ ಮಾಡ್ತಾರೆ. ಅದನ್ನೇ ನಾವು ತಿಂತಾರದು. ಈ ಪ್ಯೂರಿಫೈ ಮಾಡಿದ್ರು ಇದರಲ್ಲಿ ಎಷ್ಟು ವಿಷ ಇದೆ ಏನು ಗೊತ್ತಿಲ್ಲ. ಇದೇ ಇಲ್ಲಿ ನಾವು ಸ್ವಲ್ಪ ವಿಷ ತಿಂದರೆ ಸತ್ತೋಗ್ತೀವಿ. ಅದೇ ಇಲ್ಲಿ ಜಾನುವಾರುಗಳು ಅದು ಇದು ಬರ್ತವೆ. ಇದನ್ನು ತಿಂದು ಜಾನುವಾರುಗಳು ಏನು ಬದುಕಿರ್ತಾವ ಅನ್ನೋದೇ ಡೌಟು.
ಯಾಕಂದರೆ ಇಲ್ಲಿ ನದಿ ಇವಾಗ ನೀವು ಸ್ವಲ್ಪ ನೀರು ನೋಡ್ಬೋದು, ನೀರಿಗಿಂತ ಜಾಸ್ತಿ ಇಲ್ಲಿ ಹೂಳೆ ಇರೋದು. ಈ ನದಿಲಿ ನೀರೇ ಇಲ್ಲ. ಒಂದು 10% ನೀರಿದ್ರೆ ಇನ್ನು 90% ಹೂಳಿದೆ. ಇಲ್ಲಿಂದ ನೀವು ಇದು ಕಾಡುಗುಡಿ ಏರಿಯಾ. ಇದು ಕಾಡುಗುಡಿಯಿಂದ ಇದು ವರ್ತೂರ್ಗೆ ಹೋಗುತ್ತೆ, ಬೆಳ್ಳಂದೂರು ಹೋಗುತ್ತೆ, ಅದು ತುಂಬ ಹೋಗುತ್ತೆ. ನೀವು ವರ್ತೂರು ಬೆಳ್ಳಂದೂರು ಸ್ಥಿತಿ ನೋಡ್ಬೋದು. ನಿನ್ನೆ ಒಂದಿನ ಮಳೆ ಬಂದಿದ್ದು, ಅದು ರೋಡ್ ಎಲ್ಲ ಇದು ನದಿ ಆಗ್ಬಿಟ್ಟಿತ್ತು. ಬೆಳ್ಳಂದೂರಾಗಲಿ ವರ್ತೂರಾಗಲಿ ಎಲ್ಲ ನದಿ ಆಗ್ಬಿಡುತ್ತೆ. ನಮ್ಮ ಮನುಷ್ಯ ಜನ್ಮ ಯಾವ ಥರ ಅಂದರೆ, ಇನ್ನು ರೋಡಲ್ಲಿ ನೀರು ನಿಂತಿರುತ್ತೆ ನೋಡಿ, ಅದ್ರಲ್ಲಿ ಹೋಗಿ ಸತ್ತೋಗ್ಬಿಡ್ಬೇಕು. ಈ ರಾಕ್ಷಸರೆಲ್ಲ ಇದ್ದಾರಲ್ಲ, ನದಿನ ಸಾಯಿಸಿದಾರಲ್ಲ, ಅವರೆಲ್ಲ ಸೇರಿ ಅದೇ ನೀರಲ್ಲಿ ಹೋಗಿ ಸತ್ತೋಗ್ಬಿಡ್ಬೇಕು. ಹೊಟ್ಟೆ ಗೂಟ ತಿನ್ನೋರು, ಅನ್ನ ತಿನ್ನೋರು ಯಾರು ಈ ಥರ ಕೆಲಸ ಮಾಡಲ್ಲ. ಮನುಷ್ಯರಾದವರು ಯಾವ ರೀತಿ ಈ ರೀತಿ ಕೆಲಸ ಮಾಡಲ್ಲ. ಈ ರಾಕ್ಷಸರೇ ಈ ಥರ ಕೆಲಸ ಮಾಡೋದು. ಈ ನದಿನ ದೇವ್ರಂತ ಪೂಜೆ ಮಾಡೋ ನಮ್ಮ ದೇಶ, ನಮ್ಮ ದೇಶದಲ್ಲಿ ದೇವ್ರಂತ ಪೂಜೆ ಮಾಡ್ತೀರಿ ನದಿನ. ಆದರೆ ಈ ದೇವ್ರುಗಳ್ನ ನಾವು ಉಳ್ಸೋಕ್ಕಾಗ್ತಾಯಿಲ್ಲ. ಆದರೆ ಬೇರೆ ಕಂಟ್ರಿಗಳಲ್ಲಿ ಅವ್ರು ನದಿ ಥರನೇ ನೋಡ್ತಾರೆ. ಅಲ್ಲಿ ನದಿಗಳು ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದರೆ ಭೂಮಿ ಕಾಣಿಸುತ್ತೆ ಅಲ್ಲಿ. ಆ ಥರ ಇರುತ್ತೆ. ಜಲಚರಗಳು ಯಾವ ರೀತಿ ಖುಷಿಯಾಗಿರ್ತಾವಂದ್ರೆ ಅಲ್ಲಿ ಆರಾಮಾಗಿ ಬಿಟ್ಬಿಟ್ಟಿರ್ತಾರೆ. ನೀವು ಜಪಾನ್ ನೋಡ್ಬೋದು, ಒಂದು ಚರಂಡಿ ಇದರಲ್ಲೂ ಕೂಡ ಮೀನುಗಳು ಇರುತ್ತೆ ಅಲ್ಲಿ. ಏನಕ್ಕೆ ಅಂದರೆ ಅದನ್ನೇ ಮೀನುಗಳು ಏನಕ್ಕೆ ಬಿಡ್ತಾರೆ ಅಂದರೆ ಆ ನೀರನ್ನ ಸ್ವಚ್ಛ ಮಾಡೋದೇ ಮೀನುಗಳು. ಅದೇ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಪೂಜೆ ಮಾಡ್ತಾರೆ ನದಿಗಳನ್ನ. ಆದರೆ ನದಿನ ಈ ಥರ ಮಾಡಿ ಸಾಯಿಸೋದು, ನದಿ ಸತ್ತೋಗಿದೆ, ಏನು ಜೀವನೇ ಇಲ್ಲ. ಇದು ದಕ್ಷಿಣ ಪಿನಾಕಿನ ನದಿ ನಾಟ್ ಅಲೈವ್. ನೀವು ಎಲ್ಲೋಗಿ ನೋಡಿದ್ರು ಸುಮಾರು 200 ವರ್ಷ ಜೀವಂತವಾಗಿದ್ದಿದ್ದು ನದಿ ಕಳೆದ ಒಂದು 10 ವರ್ಷದಿಂದ ಸತ್ತೋಗಿದೆ. 10 ವರ್ಷ ಮುಂಚೆನೇ ಸತ್ತೋಗಿತ್ತು. ನಾವು ಅವಾಗ ಚಿಕ್ಕವರು, ನಮ್ಮ ಹತ್ರ ನಮಗೆ ಹೋರಾಟ ಮಾಡೋಕ್ಕೂ ಶಕ್ತಿ ಇರಲಿಲ್ಲ, ಏನೂ ಇರಲಿಲ್ಲ. ನಮಗೆ ಬುದ್ಧಿ ಬಂದಿದೆ, ನಾವಿವಾಗ ಹೋರಾಟ ಮಾಡ್ಬೋದು. ಹೋರಾಟ ಮಾಡಿ ಏನು ಪ್ರಯೋಜನ? ಎಲ್ಲ ಸತ್ತೋಗಿದ್ದು, ಏನೂ ಇಲ್ಲ. ಇವಾಗ ನಾವು ನಿಮ್ಮಲ್ಲಿ ಒಂದು ಹೇಳ್ಕೊಳೋದಿಷ್ಟೇ, ನಿಮ್ಮೂರಲ್ಲೂ ಕೆರೆ ಇರುತ್ತೆ, ನಿಮ್ಮ ಅಕ್ಕಪಕ್ಕನೂ ನದಿ ಇರುತ್ತೆ. ಅದು ಏನಾದರೂ ಜೀವಂತವಾಗಿದ್ದರೆ ಅದನ್ನು ಉಳಿಸ್ಕೊಳಕ್ಕೆ ಟ್ರೈ ಮಾಡಿ ಆದಷ್ಟು. ಯಾಕಂದರೆ ಅದೇ ನಮ್ಮ ಜೀವನಾಡಿ. ಅದಕ್ಕೆ ನಾವು ಬದುಕಬೇಕಂದ್ರೆ ಅದು ಇರಲೇಬೇಕು. ಅದಿಲ್ಲ ಅಂದರೆ ನಮಗೆ ಬದುಕಿಲ್ಲ. ನೀವು ಕುಡಿಯೋ ನೀರು ಮತ್ತು ನೀವು ಯೂಸ್ ಮಾಡೋ ನೀರು ಎಲ್ಲ ನದಿಯಿಂದನೇ ಬರೋದು. ನದಿ ಇಲ್ಲ ಅಂದರೆ ನೀವೇನಿಲ್ಲ. ಕಾವೇರಿ ನದಿಯಿಂದ ನಾವು ಬೆಂಗಳೂರಿಗೆ ನೀರು ಇಟ್ಕೊಳ್ತೇವೆ. ಬೆಂಗಳೂರಲ್ಲಿ ಯಾವ ನೀರು ಇಲ್ಲ, ಯಾವ ಕೆರೆ ಇಲ್ಲ. ಯಾವುದಾದ್ರೂ ಕೆರೆಯಿಂದ ನೀವು ನೀರು ಕುಡಿತಾ ಇದ್ದೀರಾ? ಇಲ್ಲ. ಕಾವೇರಿ ನದಿಯಿಂದ ಬಂದರೆ ಮಾತ್ರ ನೀವು ನೀರು ಕುಡಿತಾ ಇರೋದು. ಆಮೇಲೆ ಇಲ್ಲಿ ತುಮಕೂರು, ಹಾಸನ ಎಲ್ಲ ಹೇಮಾವತಿ ನದಿಯಿಂದ ಬಂದರೆ ನೀರು ಕುಡಿಯೋದು. ಯಾವ್ಯಾವ ಅಕ್ಕಪಕ್ಕ ಜಿಲ್ಲೆಗಳಿದಾವೋ ಅಲ್ಲೆಲ್ಲ ಯಾವ್ಯಾವ ನದಿ ಇದೆಯೋ ಅಲ್ಲಿ ನದಿಗಳನ್ನೇ ನೀರು ಕುಡಿತಾ ಇರೋದು. ನೀವು ಬೋರಲ್ಲಿ ನೀರು ನೀವು ಎಷ್ಟಂತ ಕೊಟ್ಬಿಡ್ತೀರಾ? ಬೋರಲ್ಲಿ ಏನು ಇಡೀ ಬೆಂಗಳೂರಿಗಾಗೋಷ್ಟು ಬೋರಲ್ಲಿ ನೀರು ಸಿಗ್ಬಿಡುತ್ತಾ? ಸಿಗಲ್ಲ. ನದಿ ನೀರು ಪ್ಯೂರ್ ಏನೋ ನೀವು ಫಿಲ್ಟ್ರ್ ಮಾಡಿಕೊಂಡೇ ಕುಡಿತಾ ಇರೋದು. ಎಲ್ಲ ಕ್ಲೋರಿನ್ ಹಾಕ್ಕೊಂಡು ಕ್ಲೋರಿನ್ ನೀರೇ ಕುಡಿತಾ ಇರೋದು ನೀವು. ಕಾವೇರಿ ನೀರು, ಆಮೇಲೆ ಹೇಮಾವತಿ ನೀರು, ಇದೆಲ್ಲ ನದಿನೇ. ಇದು ಜೀವಂತವಾಗಿದ್ದಿದ್ರೆ ಬೆಂಗಳೂರಲ್ಲಿ ಇದನ್ನೇ ಫಿಲ್ಟ್ರ್ ಮಾಡಿಕೊಂಡು ಇದನ್ನೇ ಕುಡಿಬೋದಾಗಿತ್ತು. ಆದರೆ ಇದು ಜೀವಂತವಾಗಿಲ್ಲಲ್ಲ. ಹೆಚ್ಚಿದ ನಗರೀಕರಣ, ಅಪಾರ್ಟ್ಮೆಂಟ್ ಸ್ಕ್ಯಾಮುಗಳು, ವಿಲ್ಲಾ ಸ್ಕ್ಯಾಮುಗಳು, ಈ ಇಂಡಸ್ಟ್ರಿಯಲಿಸ್ಟ್ ಸ್ಕ್ಯಾಮುಗಳು ಎಲ್ಲ ಕಸ ಹಾಕಿ ಇದನ್ನು ನರ್ಕಕ್ಕೆ ಸೇರಿಸ್ಬಿಟ್ಟು ಇವಾಗ ಯಾವುದು ಜೀವಂತವಾಗಿಲ್ಲ. ಇದು ನೀವು ಇಲ್ಲೇ ನೋಡ್ಬೋದು. ಈ ಮೂಟೆಗಳಲ್ಲಿರೋದು ಎಲ್ಲ ಈ ಚಿಕನ್ ಅಂಗಡಿಗಳದ್ದು ವೇಸ್ಟೇಜು, ಮತ್ತು ಈ ಸುತ್ತಮುತ್ತ ಇರೋ ಮನೆಗಳು ವೇಸ್ಟ್. ಇದು ಈ ಗಾರ್ಬೇಜ್ ಗಾಡಿಗಳು ಬರ್ತವೆ. ಆದರೆ ನಮ್ಮ ಜನಕ್ಕೆ ಏನು ಸಮಸ್ಯೆ, ಏನು ಇದೊಂದು ಕಷ್ಟ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ತಗೊಂಬಂದು ಆಚೆ ಈ ನದಿಗಳಲ್ಲಿ ಕೆರೆಗಳ ಹತ್ರ ಹಾಕಿ ಈ ವಿನಾಶ ಮಾಡ್ತಾಯಿದ್ದಾರೆ. ಏನು ಕಷ್ಟ ನಿಮಗೆ? 2 ನಿಮಿಷ ಗಾಡಿ ಬಂದರೆ 2 ನಿಮಿಷ ಹಾಕಿ ಹೋಗಿ ತಗೊಂಬಂದು ಗಾಡೀಲಿ ಹಾಕೋಕ್ಕೆ 2 ನಿಮಿಷ, ಜಾಸ್ತಿ ನಿಮ್ಗೆ ಏನೂ ಇಳಿಸಲ್ಲ. 2 ನಿಮಿಷ. ಆ 2 ನಿಮಿಷ ಉಳಿಸೋದಕ್ಕೋಸ್ಕರ ನೀವು ಇಂಥ ನದಿಗಳನ್ನ, ಕೆರೆಗಳನ್ನ ವಿನಾಶ ಮಾಡ್ತಾಯಿದ್ದೀರ. ನಿಮಗೆ ಹೊಟ್ಟೆಗೆ ಅನ್ನ ತಿನ್ನೋರಾದರೆ ಇನ್ಮೇಲೆ ಆದರೂ ಇಂಥ ನದಿಗಳನ್ನ, ನಿಮ್ಮ ಸುತ್ತಮುತ್ತ ಇರೋ ಕೆರೆಗಳನ್ನ, ನಿಮ್ಮ ಸುತ್ತಮುತ್ತ ಇರೋ ನದಿಗಳನ್ನ ಉಳಿಸ್ಕೊಳ್ಳಿ. ನೀವು ಪ್ರಕೃತಿ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು. ಇತ್ತೀಚೆಗೆ ಎಲ್ಲಿ ನೋಡಿದ್ರು ಫ್ಲಡ್ಡು, ಅದು ಇದು ಬಂದು ಎಷ್ಟೋ ಜನ ಸಾಯ್ತವ್ರೆ. ಆ ಸಾಯಕ್ಕೆ ಕಾರಣ ಏನು ಹೇಳಿ? ನೀವು ಈ 2 ನಿಮಿಷ ಉಳಿಸೋಕ್ಕೋಸ್ಕರ ಈ ಥರ ಮಾಡೋ ತಪ್ಪುಗಳು.
ಈ ತಪ್ಪುಗಳಿಂದ ತುಂಬ ಜನ ಸಾಯ್ತಾ ಇದ್ದಾರೆ. ಇಂಥ ನದಿಗಳಿಲ್ಲ ಅಂದರೆ ಆ ಪ್ರಕೃತಿ ವಿಕೋಪ ಹಾಗೆ ಆಗುತ್ತೆ. ಇಂಥ ನದಿಗಳನ್ನ ಉಳಿಸಿದ್ರೆ ಮತ್ತು ನಾವು ಹೆಚ್ಚಿದ ನಗರೀಕರಣ ಏನಕ್ಕೆ ಬೇಕು ನಿಮಗೆ ಅಷ್ಟೊಂದು? ಇವಾಗ ನಿಮ್ಗೆ ಒಂದು 5,000 ಜನ ಇರಬೇಕಾಗಿದ್ದು ಇದರಲ್ಲಿ ನೀವು 1,000 ಜನ ಇರ್ತಾರೆ. 5,000 ಜನ ಇರೋವಂಥ ಅಪಾರ್ಟ್ಮೆಂಟಲ್ಲಿ 1,000 ಜನ 5,000 ಇರ್ಬೋದಲ್ಲ ಅಂತ ಅಪಾರ್ಟ್ಮೆಂಟಲ್ಲಿ 1,000 ಜನ ಇಟ್ಕೊಂಡು ನಿಮ್ಮ ಲಕ್ಸುರಿಗೋಸ್ಕರ ನಿಮ್ಮ ಏನು ಶೋಕಿಗೋಸ್ಕರ ಇಂಥ ನದಿಗಳನ್ನ ಹಾಳು ಮಾಡಿಕೊಂಡು ಇದೆಲ್ಲ ನಮ್ಮ ಪ್ರಕೃತಿನ ಹಾಳು ಮಾಡಿಕೊಂಡು ಎಲ್ಲ ಇದ್ದರೆ ಏನು ಉಳಿಯಲ್ಲ. ನಿಮ್ಮ ವಿನಾಶ ಹತ್ತಿರ ಇದೆ, ತುಂಬ ಹತ್ತಿರ ಇದೆ. ಮನುಷ್ಯನ ವಿನಾಶ ತುಂಬ ಹತ್ತಿರ ಇದೆ. ನಾವು ಇವಾಗ ಮಾಡ್ತಾ ಇರೋ ಕೃತ್ಯಗಳು ಇನ್ನು ಜಾಸ್ತಿ ದಿನ ಉಳಿಯಲ್ಲ. ನಾವಂತೂ ಇರಲ್ಲ ಆ ವಿನಾಶ ನೋಡೋದಕ್ಕೆ. ನಾವಿದ್ದರೆ ಅಂಥ ವಿನಾಶ ನಾವು ಹೋಗ್ಬಿಡ್ತೀವಿ ಆ ವಿನಾಶದಲ್ಲಿ. ಅದು ನನಗೆ ತುಂಬ ಖುಷಿಯಾಗುತ್ತೆ. ಅಂಥ ಈ ಮನುಷ್ಯ ಮಾಡ್ತಾ ಇರೋ ಇಂಥ ಕೆಲಸಗಳಿಗೆ ತುಂಬ ಬೇಗ ಈ ಥರ ಕಚ್ಚಡಗಿಂತ ಕಚ್ಚಡ ಕೆಲಸಗಳು, ಕಚ್ಚಡಾಗಿ ಬೇರೆ ಹೊಡಿದ್ರೆ ಅದನ್ನು ಹೇಳ್ಬೋದು. ಕಚ್ಚಡಗಿಂತ ಕಚ್ಚಡ ಕೆಲಸ ಇದು. ನೋಡಿ ನಮಗೆ ಎಷ್ಟು ನಾವು ನಮ್ಮ ಚೈಲ್ಡ್ಹುಡ್ಡಿಂದ ನೋಡ್ಕೊ ಇರೋದು ನದಿ. ಈ ಕಡೆ ಹೋದರೆ ಒಂದು ಅರ್ಧ ಕಿಲೋಮೀಟ್ರು, ಆ ಕಡೆ ಹೋದರೆ ಒಂದು ಅರ್ಧ ಕಿಲೋಮೀಟ್ರು ಹಪ್ತಿತ್ತು ನದಿ. ಇಲ್ಲಿ ಇನ್ನೊಂದು ಬ್ರಿಡ್ಜ್ ಇತ್ತು ಹಳೆದು, ನಾವು ಓಡಾಡೋಕ್ಕಾಗ್ತಾಯಿಲ್ಲ. ನಮಗೆ 10 ಗಂಟೆ ನೀರು ಬರೋದು, ಹಂಗೆ ಹರಿತೈತಿದ್ದು ನದಿ. ಈ ಕಡೆ ಒಂದು 500 ಮೀಟ್ರು, ಆ ಕಡೆ ಒಂದು 500 ಮೀಟ್ರು ನದಿ ಹಪ್ಕೊಂಡಿತ್ತು. ಇವಾಗ ನೋಡಿದ್ರೆ ಎಷ್ಟು ಒಂದು 50 ಮೀಟ್ರು ಇಲ್ಲ, ಇದು ಬರೀ ಹೂಳಿರೋದು 50 ಮೀಟ್ರು ಇಲ್ಲ. ಈ ಸುತ್ತಮುತ್ತ ಮನೆಗಳಂತೆ ಇದೆ ಏನೇನೋ ಆಗ್ಬಿಟ್ಟಿದ್ದಾವೆ. ಈ ನಮ್ಮ ಪಕ್ಕದಲ್ಲೇ ಒಂದು ಕಸದ್ದು ಒಂದು ಕಾರ್ಖಾನೆನೇ ಇದೆ. ಕಾರ್ಖಾನೆ ಏನು ಎಲ್ಲ ಕಸದ್ದು ಒಂದು ಲೇಔಟೇ ಇದೆ. ಇಲ್ಲಿ ಒಂದು ಲೇಔಟಲ್ಲಿ ಕಸನೇ ಅಂತ ಲೇಔಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇದು ಆ ಕಸ ತಗೊಂಡೋಗಿ ನದಿಗೆ ಹಾಕ್ತಾರೆ. ಈ ನದಿ ವಿಷ ಆಗ್ತಾಯಿದೆ. ಇದೇ ಇದರಲ್ಲಿ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಇಲ್ಲೇ ತಗೊಂಡು ಬಂದು ಹಸುಗಳನ್ನ ಮೇಯಿಸ್ತಾರೆ. ಆ ಹಸುಗಳಿಗೆ ಏನು ರೋಗ ಬಂದಿರುತ್ತೋ ಅದೇ ಹಾಲನ್ನ ಕುಡಿತೀವಿ ನಾವು. ಡೈರಿಲಿ ತಗೊಂಡೋಗಿ ಹಾಕ್ತಾರೆ, ಅದೇ ಹಾಲನ್ನ ಕುಡಿತೀವಿ. ಆ ಹಾಲನ್ನ ನಾವು ಅದರಿಂದ ನಮ್ಗೆ ಯಾವ್ಯಾವ ರೋಗಗಳು ಬರ್ತಾವೋ, 2 ದಿನಕ್ಕೆ ಜ್ವರ ಬಂದ್ಬಿಡುತ್ತೆ. ಕೇಳದೇ ಇರೋ ಕಾಯಿಲೆ ಎಲ್ಲ ಬಂದ್ಬಿಡುತ್ತೆ. ಈ ದೊಡ್ಡ ದೊಡ್ಡ ರೋಗಗಳಿಗೆ ಔಷಧಿ ಬಂದ್ಬಿಟ್ಟಿದೆ. ಆದರೆ ನಾವು ಮಾಡ್ತಾ ಇರೋ ಕಚ್ಚಡ ಕೆಲಸಗಳಿಗೆ ಔಷಧಿ ಅನ್ನೋದೇ ಇಲ್ಲ. ಔಷಧಿ ಯಾವಾಗ ಬರುತ್ತೆ ಹೇಳಿ? ಈ ಪ್ರಕೃತಿ ತನ್ನ ವಿನಾಶಕಾರಿ ರೂಪ ತಾಳುತ್ತೆ ನೋಡಿ, ಆವಾಗ ನಿಮಗೆ ಔಷಧಿ ಜ್ಞಾಪಕ ಬರುತ್ತೆ. ಯಾವಾಗ ಔಷಧಿ ಜ್ಞಾಪಕ ಬಂದಾಗೂ ಏನೂ ಇದಾಗಲ್ಲ, ನಿಮ್ಮ ವಿನಾಶನೇ ಆಗೋದು. ಥ್ಯಾಂಕ್ ಯು ಗೈಸ್. ಇದು ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಲು ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ಹೇಳಿ. ಇದೇ ಥರ ನಾವು ಸಾಮಾಜಿಕ ಹೋರಾಟ ಮಾಡ್ತಾಯಿರ್ತೀವಿ. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರಾಬ್ಲಮ್ಸ್ನ ನಾವೇ ಫೇಸ್ ಮಾಡ್ಕೋಬೇಕು. ಯಾರೂ ಇದನ್ನು ಬಂದು ಮಾಡಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ಇದನ್ನು ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ನಿಮ್ಮ ಕಡೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ, ನಾವು ನಿಮ್ಮ ಜೊತೆ ಒಗ್ಗೂಡ್ತೀವಿ. ನಿಮ್ಮ ಸಮಸ್ಯೆ ಆದಷ್ಟು ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್ಕಾರ ಒಂದು ಸ್ಪಂದನೆ ಮಾಡೋ ಥರ ಮಾಡೋಣ, ಏನೇ ಸಮಸ್ಯೆ ಇದ್ದರೂ. ಥ್ಯಾಂಕ್ ಯು ಗೈಸ್. ಇಷ್ಟೇ ನಾನು ಹೇಳಕ್ಕೆ ಬಯಸೋದು.